ಐಪಿಎಲ್ ಪಂದ್ಯದ ಸಂದರ್ಭದಲ್ಲಿ ಮೊಬೈಲ್ ಎಗರಿಸ್ತಾ ಇದ್ದಂತಹ 4 ಕಳ್ಳರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಏನು ಐಪಿಎಲ್ ಮ್ಯಾಚ್ ನಡೀತಲ್ಲ ಆ ಸಂದರ್ಭದಲ್ಲೂ ಕೂಡ ಮೊಬೈಲ್ ಕಳ್ಳತನ ಮಾಡಿದ್ರು ಇವರು. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಪಂದ್ಯದ ವೇಳೆ ಮೊಬೈಲ್ ಕಳ್ಳತನ ಮಾಡಿದ್ರು ಅಂತ ಹೇಳಲಾಗಿದೆ. 4 ಖಾಕಿ ಬಲೆಗೆ ಬಿದ್ದಿದ್ದಾರೆ. ಬಂಧಿತರಿಂದ ವಿವಿಧ ಕಂಪನಿಗಳ 21 ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ. ಜನದಟ್ಟಣೆಯಲ್ಲಿ ಮೊಬೈಲ್ ಕಳ್ಳತನ ಮಾಡಿದಂತಹ ಆಸಾಮಿಗಳು ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಕಬ್ಬನ್ ಪಾರ್ಕ್ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬ್ರ್ಯಾಂಡ್ ನೇಮ್ ಬರೆದಿದ್ದೆಲ್ಲ ಬ್ರಾಂಡೆಡ್ ವಾಚ್ ಆಗಲ್ಲ. ಹಾಗೆ ಇಲ್ಲೊಂದಿಷ್ಟು ಜನ ಬ್ರಾಂಡೆಡ್ ವಾಚ್ ಅಂತ ನಂಬಿಸಿ ನಕಲಿ ವಾಚ್ಗಳನ್ನ ಅತ್ಯಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾ ಇದ್ದಂತಹ ಕಿಲಾಡಿಗಳು, ಇವರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಹರೀಶ್ ಕುಮಾರ್, ಸೈಯದ್ ಜೈಸದ್ ಮೊಹಮ್ಮದ್ ಅರೆಸ್ಟ್ ಆಗಿರ್ತಕ್ಕಂಥವರು 25 ಲಕ್ಷ ರೂಪಾಯಿ ಮೌಲ್ಯದ 670 ನಕಲಿ ವಾಚ್ಗಳನ್ನು ಸೀಸ್ ಮಾಡಲಾಗಿದೆ. ಆರ್ಟಿ ನಗರ, ಚಿಕ್ಕಪೇಟೆ ಏರಿಯಾಗಳಲ್ಲಿ ಈ ವಾಚ್ಗಳನ್ನ ಈ ಗ್ಯಾಂಗ್ ಮಾರ್ತಾ ಇತ್ತು. ಬ್ರಾಂಡೆಡ್ ಅಂತ ನಂಬಿಸಿ ಈ ವಾಚ್ಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆದರೆ ನಕಲಿ ವಾಚ್ಗಳಿವು. ಐದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಯಲಹಂಕ ನ್ಯೂ ಟೌನ್, ಆಡುಗುಡಿ, ಭಾರತೀನಗರ್, ಜಾಲಲಿ ಮತ್ತು ಪುಲ್ಕೇಶಿ ನಗರ್ ಈ 5 ಕಡೆ ಬೇರೆ ಬೇರೆ ಕ್ವಾಂಟಿಟೀಸ್ ಅಲ್ಲಿ ಡ್ರಗ್ಸ್ ಸಿಕ್ಕಿದೆ. ಇದರಲ್ಲಿ ಮೇನ್ ಯಲಹಂಕ ನ್ಯೂ ಟೌನ್ ಅಲ್ಲಿ 2 kg MDMA, ಅದು ಅಂದಾಜು 2 ಕೋಟಿ ಇದೆ. ಓಪನ್ ಮಾರ್ಕೆಟ್ ಅಲ್ಲಿ 4 ಕೋಟಿ ಆಗುತ್ತೆ. ಇದರಲ್ಲಿ ಒಬ್ಬ ಫಾರಿನರ್ ಸಿಕ್ಕಿದ್ದಾನ. ಅವನ ಹತ್ರ ಸಾಕಷ್ಟು ಬೇರೆ ಮಾಹಿತಿ ಸಿಕ್ಕಿದೆ. ಆ ಮಾಹಿತಿದ ಆಧಾರ ಮೇಲೆ ಬ್ಯಾಕ್ ಎಂಡ್ ಕೂಡ ಕನ್ಸ್ಯೂಮರ್ಸ್ ಯಾರು ಎಲ್ಲಿಂದ ಸಪ್ಲೈ ಆಗಿದೆ ಅದೆಲ್ಲ ನಮ್ಮ ಯಲಹಂಕ ನ್ಯೂ ಟೌನ್ ಆಫೀಸರ್ಸ್ ಮತ್ತೆ ACP ಯಲಹಂಕ DCP ಅವರೆಲ್ಲ ಸೇರಿ ಇದು ಪತ್ತೆ ಮಾಡ್ತಾ ಇದ್ದಾರೆ. ಈಸ್ಟ್ ಡಿವಿಷನ್ ಅಲ್ಲಿ, ಈಸ್ಟ್ ಝೋನ್ ಅಲ್ಲಿ ದಿ CCB EOW wing has raided 5 shops in the various parts of the city, wherein around 670 watches and some 414 spare parts of these watches, all valued at around 25 lakhs. These are all branded watches and they are all duplicate. 5 people have been arrested. We have got some leads on where these were being manufactured. We will raid those places. We will take legal action against those places and also find out from where these raw materials were being sourced. ಐಪಿಎಲ್ ಪಂದ್ಯದ ಸಂದರ್ಭದಲ್ಲಿ ಮೊಬೈಲ್ ಎಗರಿಸ್ತಾ ಇದ್ದಂತಹ 4 ಕಳ್ಳರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಏನು ಐಪಿಎಲ್ ಮ್ಯಾಚ್ ನಡೀತಲ್ಲ ಆ ಸಂದರ್ಭದಲ್ಲೂ ಕೂಡ ಮೊಬೈಲ್ ಕಳ್ಳತನ ಮಾಡಿದ್ರು ಇವರು. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಪಂದ್ಯದ ವೇಳೆ ಮೊಬೈಲ್ ಕಳ್ಳತನ ಮಾಡಿದ್ರು ಅಂತ ಹೇಳಲಾಗಿದೆ. 4 ಖಾಕಿ ಬಲೆಗೆ ಬಿದ್ದಿದ್ದಾರೆ. ಬಂಧಿತರಿಂದ ವಿವಿಧ ಕಂಪನಿಗಳ 21 ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ. ಜನದಟ್ಟಣೆಯಲ್ಲಿ ಮೊಬೈಲ್ ಕಳ್ಳತನ ಮಾಡಿದಂತಹ ಆಸಾಮಿಗಳು ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಕಬ್ಬನ್ ಪಾರ್ಕ್ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬ್ರ್ಯಾಂಡ್ ನೇಮ್ ಬರೆದಿದ್ದೆಲ್ಲ ಬ್ರಾಂಡೆಡ್ ವಾಚ್ ಆಗಲ್ಲ. ಹಾಗೆ ಇಲ್ಲೊಂದಿಷ್ಟು ಜನ ಬ್ರಾಂಡೆಡ್ ವಾಚ್ ಅಂತ ನಂಬಿಸಿ ನಕಲಿ ವಾಚ್ಗಳನ್ನ ಅತ್ಯಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾ ಇದ್ದಂತಹ ಕಿಲಾಡಿಗಳು, ಇವರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಹರೀಶ್ ಕುಮಾರ್, ಸೈಯದ್ ಜೈಸದ್ ಮೊಹಮ್ಮದ್ ಅರೆಸ್ಟ್ ಆಗಿರ್ತಕ್ಕಂಥವರು 25 ಲಕ್ಷ ರೂಪಾಯಿ ಮೌಲ್ಯದ 670 ನಕಲಿ ವಾಚ್ಗಳನ್ನು ಸೀಸ್ ಮಾಡಲಾಗಿದೆ. ಆರ್ಟಿ ನಗರ, ಚಿಕ್ಕಪೇಟೆ ಏರಿಯಾಗಳಲ್ಲಿ ಈ ವಾಚ್ಗಳನ್ನ ಈ ಗ್ಯಾಂಗ್ ಮಾರ್ತಾ ಇತ್ತು. ಬ್ರಾಂಡೆಡ್ ಅಂತ ನಂಬಿಸಿ ಈ ವಾಚ್ಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆದರೆ ನಕಲಿ ವಾಚ್ಗಳಿವು. ಐದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಯಲಹಂಕ ನ್ಯೂ ಟೌನ್, ಆಡುಗುಡಿ, ಭಾರತೀನಗರ್, ಜಾಲಲಿ ಮತ್ತು ಪುಲ್ಕೇಶಿ ನಗರ್ ಈ 5 ಕಡೆ ಬೇರೆ ಬೇರೆ ಕ್ವಾಂಟಿಟೀಸ್ ಅಲ್ಲಿ ಡ್ರಗ್ಸ್ ಸಿಕ್ಕಿದೆ. ಇದರಲ್ಲಿ ಮೇನ್ ಯಲಹಂಕ ನ್ಯೂ ಟೌನ್ ಅಲ್ಲಿ 2 kg MDMA, ಅದು ಅಂದಾಜು 2 ಕೋಟಿ ಇದೆ. ಓಪನ್ ಮಾರ್ಕೆಟ್ ಅಲ್ಲಿ 4 ಕೋಟಿ ಆಗುತ್ತೆ. ಇದರಲ್ಲಿ ಒಬ್ಬ ಫಾರಿನರ್ ಸಿಕ್ಕಿದ್ದಾನ. ಅವನ ಹತ್ರ ಸಾಕಷ್ಟು ಬೇರೆ ಮಾಹಿತಿ ಸಿಕ್ಕಿದೆ. ಆ ಮಾಹಿತಿದ ಆಧಾರ ಮೇಲೆ ಬ್ಯಾಕ್ ಎಂಡ್ ಕೂಡ ಕನ್ಸ್ಯೂಮರ್ಸ್ ಯಾರು ಎಲ್ಲಿಂದ ಸಪ್ಲೈ ಆಗಿದೆ ಅದೆಲ್ಲ ನಮ್ಮ ಯಲಹಂಕ ನ್ಯೂ ಟೌನ್
ಆಫೀಸರ್ಸ್ ಮತ್ತೆ ACP ಯಲಹಂಕ DCP ಅವರೆಲ್ಲ ಸೇರಿ ಇದು ಪತ್ತೆ ಮಾಡ್ತಾ ಇದ್ದಾರೆ ಈಸ್ಟ್ ಡಿವಿಷನ್ ಅಲ್ಲಿ, ಈಸ್ಟ್ ಝೋನ್ ಅಲ್ಲಿ. ದಿ CCP EOW wing has raided 5 shops in the various parts of the city, wherein around 670 watches and some 414 spare parts of these watches, all valued at around 25 lakhs. These are all branded watches and they are all duplicate. 5 people have been arrested. We have got some leads on where these were being manufactured. We will raid those places. We will take legal action against those places and also find out from where these raw materials were being sourced. IPL ಪಂದ್ಯದ ಸಂದರ್ಭದಲ್ಲಿ ಮೊಬೈಲ್ ಎಗರಿಸ್ತಾ ಇದ್ದಂತಹ 4 ಕಳ್ಳರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಏನು IPL ಮ್ಯಾಚ್ ನಡೀತಲ್ಲ, ಆ ಸಂದರ್ಭದಲ್ಲೂ ಕೂಡ ಮೊಬೈಲ್ ಕಳ್ಳತನ ಮಾಡಿದ್ರು ಇವರು. RCB ವರ್ಸಸ್ SRH ಪಂದ್ಯದ ವೇಳೆ ಮೊಬೈಲ್ ಕಳ್ಳತನ ಮಾಡಿದ್ರು ಅಂತ ಹೇಳಲಾಗಿದೆ. 4 ಖಾಕಿ ಬಲೆಗೆ ಬಿದ್ದಿದ್ದಾರೆ. ಬಂಧಿತರಿಂದ ವಿವಿಧ ಕಂಪನಿಗಳ 21 ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ. ಜನದಟ್ಟಣೆಯಲ್ಲಿ ಮೊಬೈಲ್ ಕಳ್ಳತನ ಮಾಡಿದಂತಹ ಆಸಾಮಿಗಳು ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಕಬ್ಬನ್ ಪಾರ್ಕ್ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬ್ರ್ಯಾಂಡ್ ನೇಮ್ ಬರೆದಿದ್ದೆಲ್ಲ ಬ್ರಾಂಡೆಡ್ ವಾಚ್ ಆಗಲ್ಲ. ಹಾಗೆ ಇಲ್ಲೊಂದಿಷ್ಟು ಜನ ಬ್ರಾಂಡೆಡ್ ವಾಚ್ ಅಂತ ನಂಬಿಸಿ ನಕಲಿ ವಾಚ್ಗಳನ್ನ ಅತ್ಯಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾ ಇದ್ದಂತಹ ಕಿಲಾಡಿಗಳು, ಇವರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಹರೀಶ್ ಕುಮಾರ್, ಸೈಯದ್ ಜೈಸದ್ ಮೊಹಮ್ಮದ್ ಅರೆಸ್ಟ್ ಆಗಿರ್ತಕ್ಕಂಥವರು 25 ಲಕ್ಷ ರೂಪಾಯಿ ಮೌಲ್ಯದ 670 ನಕಲಿ ವಾಚ್ಗಳನ್ನ ಸೀಸ್ ಮಾಡಲಾಗಿದೆ. RT ನಗರ, ಚಿಕ್ಕಪೇಟೆ ಏರಿಯಾಗಳಲ್ಲಿ ಈ ವಾಚ್ಗಳನ್ನ ಈ ಗ್ಯಾಂಗ್ ಮಾರ್ತಾ ಇತ್ತು. ಬ್ರಾಂಡೆಡ್ ಅಂತ ನಂಬಿಸಿ ಈ ವಾಚ್ಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆದರೆ ನಕಲಿ ವಾಚ್ಗಳಿವು. ಐದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಯಲಹಂಕ ನ್ಯೂ ಟೌನ್, ಆಡಗುಡಿ, ಭಾರತೀನಗರ್, ಜಾಲಲಿ ಮತ್ತು ಪುಲ್ಕೇಶಿ ನಗರ್, ಈ 5 ಕಡೆ ಬೇರೆ ಬೇರೆ ಕ್ವಾಂಟಿಟೀಸ್ ಅಲ್ಲಿ ಡ್ರಗ್ಸ್ ಸಿಕ್ಕಿದೆ. ಇದರಲ್ಲಿ ಮೇನ್ ಯಲಹಂಕ ನ್ಯೂ ಟೌನ್ ಅಲ್ಲಿ 2 kg MDMA, ಅದು ಅಂದಾಜು 2 ಕೋಟಿ ಇದೆ. ಓಪನ್ ಮಾರ್ಕೆಟ್ ಅಲ್ಲಿ 4 ಕೋಟಿ ಆಗುತ್ತೆ. ಇದರಲ್ಲಿ ಒಬ್ಬ ಫಾರಿನರ್ ಸಿಕ್ಕಿದ್ದಾನ, ಅವನ ಹತ್ರ ಸಾಕಷ್ಟು ಬೇರೆ ಮಾಹಿತಿ ಸಿಕ್ಕಿದೆ. ಆ ಮಾಹಿತಿದ ಆಧಾರ ಮೇಲೆ ಬ್ಯಾಕ್ ಎಂಡ್ ಕೂಡ ಕನ್ಸ್ಯೂಮರ್ಸ್ ಯಾರು, ಎಲ್ಲಿಂದ ಸಪ್ಲೈ ಆಗಿದೆ ಅದೆಲ್ಲ ನಮ್ಮ ಯಲಹಂಕ ನ್ಯೂ ಟೌನ್ ಆಫೀಸರ್ಸ್ ಮತ್ತೆ ACP ಯಲಹಂಕ DCP ಅವರೆಲ್ಲ ಸೇರಿ ಇದು ಪತ್ತೆ ಮಾಡ್ತಾ ಇದ್ದಾರೆ ಈಸ್ಟ್ ಡಿವಿಷನ್ ಅಲ್ಲಿ, ಈಸ್ಟ್ ಝೋನ್ ಅಲ್ಲಿ. ದಿ CCP EOW wing has raided 5 shops in the various parts of the city, wherein around 670 watches and some 414 spare parts of these watches, all valued at around 25 lakhs. These are all branded watches and they are all duplicate. 5 people have been arrested. We have got some leads on where these were being manufactured. We will raid those places. We will take legal action against those places and also find out from where these raw materials were being sourced.